ಗೈಸ್ ಈಗ ಹೋಟ್ಲಿಂದ ಸೀದಾ ಮನೆಗೆ ಹೋಗುವಾಗ ನನ್ನ ಚಿಕ್ಕಪ್ಪ ಬಂದಿರ್ತಾರೆ. ಚಿಕ್ಕಪ್ಪನ ಜೊತೆ ಮನೆಗೆ ಹೋಗುವಾಗ ದೇವ್ರಿಗೆ ಪೂಜೆಗೆ ಹೂವು ತಗೊಂಡು ನೆಕ್ಸ್ಟ್ ನಾವು ಮನೆಗೆ ಹೋಗ್ತೀವಿ, ಅಥವಾ ಮನೆಗೆ ಎಂಥಾದ್ರು ಇಂಗ್ರೀಡಿಯೆಂಟ್ಸ್ ಬೇಕಿದ್ದರೆ ತಗೊಂಡು ಸೀದಾ ಮನೆಗೆ. ಇವತ್ತಿಂದ ಸ್ಪೆಷಲ್ ಬ್ಲಾಗ್ ನಂದು, ಎಲ್ಲರೂ ಸಪೋರ್ಟ್ ಮಾಡಿ ಆಯಿತಾ. ಗೈಸ್ ಕರೆಂಟ್ ಇಲ್ಲ ಇಲ್ಲಿ ಬರೋ ಮಳೆಗೆ ಅರ್ಧಸಿ ಕರೆಂಟ್ ಇರೋದಿಲ್ಲ. ಸೊ ನಂಗೆ ವೀಡಿಯೋ ಮಾಡೋದು ಕಮ್ಮಿ ಆಗ್ತದೆ, ಚಾರ್ಜೇ ಇರೋದಿಲ್ಲ ಮೊಬೈಲಲ್ಲಿ. ಮಾಡೋ ಅನ್ಕೊ ಬಂದರೆ ನಾನು ಇಂತ ತೋರೋದಿಲ್ಲ ಅಲ್ಲ, ಇಲ್ಲಿ ಮಲ್ಕೊಂಡಿರಿ ತೋರೋದಿಲ್ಲ. ಒಳಗೆ ಬೂತು ಥರ ಕೂತಿದ್ದಾಳೆ, ಫುಲ್ ಗರಂ ಇದ್ದಾಳೆ. ಬರೋತಿಗೆ ಚಾರಿ ಮಾಡಿದೆ, ಫುಲ್ ಕಾಲ್ ಎಲ್ಲ ಮಾಡಿ ಇರಿಟೇಟ್ ಮಾಡೋದು ನನ್ನ ಕೆಲಸ. ಮಾತ್ಗೆ ಅಂತ ಮರತಿ ಇವಳು ಇನ್ನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾಳಂತೆ. ಇವಳು ನೋಡಿ ಗೈಸ್, ಮನೆಗೆ ಬಂದ ತಕ್ಷಣ ಕರೆಂಟ್ ಬರುತ್ತೆ ನೋಡಿ. ನಾವು ಬಂದ್ರೆ ಹಾಗೆ ಕರೆಂಟ್ ಇದ್ದಂಗೆ ನಾವು ಮಾಡಿದ್ವಿ ಊಟಕ್ಕೆ. ಡಿಪ್ರೆಷನ್ ಇವತ್ತು ಫುಲ್ ಕರೆಂಟ್ ಇರಲಿಲ್ಲ, ಅದಕ್ಕೆ ಯಾರು ಬಾಡಿಲಿ ಕರೆಂಟ್ ಇಲ್ಲ ಇವತ್ತು. ಸ್ವಲ್ಪ ದೀಪ ನಮ್ಮನೇಲಿ ದೀಪ ಬೆಳೆಸ್ತಾ ಇದ್ರೆ, ಅವಳು ಕರೆಕ್ಟ್ ಇದ್ರೆ ಎಲ್ಲ ಸರಿ ಇರುತ್ತೆ ಮನೆಯಲ್ಲಿ. ನನ್ನ ಫ್ಯಾಮಿಲಿ ಬ್ಲಾಗ್ ಅಲ್ಲಿ ಇವಳೇ ಇರೋದು ಸ್ವಲ್ಪ ಎನರ್ಜೆಟಿಕ್ ಪಾರ್ಟ್. ಈಗ ಸ್ವಲ್ಪ ಕರೆಂಟ್ ಇಲ್ಲ, ಈಗ ಸೊಡ್ಡು ಕಾಣಿ ಕರೆಂಟ್ ಇಲ್ದಿದ್ದ ತರಾನೇ ಇದ್ದ. ಕರೆಂಟ್ ಇಲ್ಲಿ ಸೊಡ್ಡಲ್ಲ ಗಾಯ್ಸ್, ನಾಯಿ ತರ ಆಡ್ತಿದ್ದಾನೆ ಫೋನಲ್ಲಿ, ಅದಕ್ಕೆ ಎಂತ ಮಾಡೋಕಿಲ್ಲ. ಮತ್ತೆ ಕರೆಂಟ್ ಹೋಯ್ತು ಗಾಯ್ಸ್. ಈಗ ಬೇಜಾರತಿ. ನಾನು ಸ್ನಾನ ಮಾಡ್ಕೊ ಬಂದು ಕರೆಂಟ್ ಬಂದರೆ ಬ್ಲಾಗ್ ಕಂಟಿನ್ಯೂ ಮಾಡ್ತೆ. ಗಾಯ್ಸ್ ಇವತ್ತು ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ಅಂದರೆ ಯೂಟ್ಯೂಬಲ್ಲಿ ಅಂತೂ ಡೈಲಿ ಅಪ್ಡೇಟ್ ಮಾಡ್ಕೊಂತ, ಇನ್ನು ಡೈಲಿ ಯೂಟ್ಯೂಬಲ್ಲಿ ಬ್ಲಾಗ್ಸ್ ಆಗ್ತಾ ಇರುತ್ತೆ, ಇನ್ಸ್ಟಾದಲ್ಲಿ ಬರೀ ರೀಲ್ಸ್ ಆಗ್ತೆ. ಸೊ ಯೂಟ್ಯೂಬಲ್ಲೆಲ್ಲ ಕಂಡು ಸ್ವಲ್ಪ ಸಪೋರ್ಟ್ ಮಾಡಿ. ಜಾಸ್ತಿ ಉದ್ದದ್ದೇನು ಹಾಕೋದಿಲ್ಲ, ಒಂದು 2-3 ನಿಮಿಷದ ಆಗ್ತೆ. ಸೊ ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ವೀಡಿಯೋ ಕಂಡಂದ್ರೂ ಬೇಜಾರಿಲ್ಲ, ಎಲ್ರಿಗೂ ನಂಗೋಸ್ಕರ ಪುರ್ಸೊತ್ತು ಮಾಡ್ಕೊಂಬ ಗೊತ್ತಿಲ್ಲ. ಸೊ ಆದಷ್ಟು ಸಪೋರ್ಟ್ ಮಾಡಿ ಗಾಯ್ಸ್. ಮತ್ತೆ ಬಾಯ್ ಬಾಯ್.